ಅವ್ರ ಹೆಸರಲ್ಲಿ ತಪ್ಪು ಮಾಹಿತಿನ ಏನ್ ಹೇಳಿದ್ದಾರೆ ನಮ್ಮ ಗ್ರಾಮದವರು ಅದು ಸುಳ್ಳು ಅಂತೇಳಿ ನಾವು ಇವತ್ತು ಇಲ್ಲಿ ಬಂದಿವಿ ಸರ್. ನಾವು ವರದಿ ಕೊಡೋದಕ್ಕೆ ಅವರು ನಮ್ಮ ಹೆಸರಿಗೆ ಮಾಡ್ಕೊಡೋಕೋಸ್ಕರ ಅವ್ರ ಹೆಸರಿಗೆ ಮಾಡ್ಕೊಂಡು ನಮ್ಗೆ ಮಾಡ್ಕೊಡೋಕೋಸ್ಕರ ಅವರು ಹೆಸರನ್ನ ಸೂಚಿಸೋರ ಹೊರತು ಅವರಾಗಿದ್ದವರು ಬಂದು ನಮ್ಮ ಊರನೇ ಆಗ್ಲಿ ಜಮೀನೇ ಆಗ್ಲಿ ಖಾಲಿ ಮಾಡೋದು ಉದ್ದೇಶ ಇಲ್ಲ. ಅವ್ರು ನಮ್ಮೆಲ್ಲ ಕರ್ಸ್ ಮಾತಾಡೇನೆ ನಿಮ್ಗೆಲ್ಲರಿಗೂ ಹಕ್ಕುಪತ್ರ ಅದೇನಿದೆ ನೀವೇನು ವಾಸ ಇದ್ದೀರೋ ಆ ಮನೆಗಳೆಲ್ಲ ನಿಮ್ಮ ಹೆಸರು ಮಾಡಿಸ್ಕೊಡ್ತೀವಿ ಅಂತೇಳಿ ನಮ್ಗೆ ಭರವಸೆ ಕೊಟ್ಟು ಅಧಿಕಾರಿಗಳನ್ನೂ ಕೂಡ ಕಳಿಸಿ ಅವರು ಮಾಡೋದಕ್ಕೆ ಪ್ರಯತ್ನ ಮಾಡಿದ್ರು. ಇವ್ರೇನ್ ಮಾಡ್ತಾವ್ರೆ ಅದನ್ನ ಮಾಡಕ್ಕೂ ಬಿಡ್ತಾ ಇಲ್ಲ. ಈ ಕಡೆ ಅವರು ಮಾಡಿಸ್ಕೊಳಕ್ಕೆ ಅವಕಾಶ ಇಲ್ಲ. ನಮ್ಗೆ ತುಂಬಾ ತೊಂದರೆ ಆಯ್ತದೆ ಸರ್. ಇಷ್ಟು ವರ್ಷ ಆದ್ರೂ ನಮ್ಗೆ ಸುಮ್ನೆ ಕಂದಾಯ ಕಟ್ಕೊಂಡು ಹೋಯ್ತಾ ಇದ್ದೀವಿ. ನಾವ್ ಯಾವ್ದು ಒಂದು ಬಿ ಖಾತೆ ಇಲ್ಲ, ಈ ಖಾತೆ ಇಲ್ಲ. ಆಗ ನಮ್ಮ ಮನೆ ನಮ್ಮ ಹೆಸರಲ್ಲಿ ಇದೆ ಅಂತ ಅನ್ನೋದು ಒಂದ್ ಬಿಟ್ರೆ ನಮ್ಗೇನು ಅದರಿಂದ ಅನುಕೂಲ ಆಗ್ತಾ ಇಲ್ಲ ಸರ್. ಜಮೀನು ಹಂಗೆ ಆಗಿದೆ, ಇದನ್ನು ಹಂಗೆ ಆಗಿದೆ. ಈಗೇನ್ ಮನವಿ ಮಾಡಿದ್ರಿ? ಅದಕ್ಕೋಸ್ಕರ ನಮ್ಗೆ ಇದು ಸುಳ್ಳು ಮಾಹಿತಿ. ಇಡೀ ಊರಿನಲ್ಲಿ ಗ್ರಾಮದಲ್ಲಿ ನೀವೆಲ್ಲಾರನ್ನು ವಿಚಾರ ತಿಳ್ಕೊಂಡು ನಮ್ಗೆ ಒಳ್ಳೇದಾಗೋ ರೀತಿಯಲ್ಲಿ ನಮ್ಗೆ ಹಕ್ಕುಪತ್ರ ಏನಿದೆ ನಾವು ಏನು ವಾಸ ಇದ್ದೀವಿ ಅದು ಮಾಡ್ಕೊಡೋದಕ್ಕೋಸ್ಕರ ಒಂದು ಒಳ್ಳೆ ಕೆಲಸ ಮಾಡೋಕೆ ಇವರು ನಮ್ಗೆ ಪ್ರಯತ್ನ ಮಾಡ್ತಾವ್ರೆ. ಅದು ಸುಳ್ಳು ಮಾಹಿತಿ ಅಂತ ಹೇಳಿ ಶಾಸಕರು ನಿನ್ನೆ ಕರೆದು ಮಾತಾಡಿದ್ರು ನಿಮ್ಮನ್ನ. ಯಾರು ಮಾತಾಡಿಲ್ಲ ಸರ್. ಪತ್ರ ಕೊಡ್ತೀವಿ ಅಂತ ನಿನ್ನೆ ಇಲ್ಲ ಸರ್. ಇದು ಸುಮಾರು ಒಂದು 3 ತಿಂಗಳಾಯ್ತು ಸರ್. 4 ತಿಂಗಳಿಂದ ಅವಾಗಲೇ ಮಾತಾಡೋದು. ಕೊಟ್ಟಿದಾರಲ್ಲ ಆ ಗ್ರಾಮಸ್ಥರು ಯಾರು? ಅವರು ನಮ್ಮ ಗ್ರಾಮದವ್ರೆ ಸರ್. ನೀವು ಅವ್ರ ಜೊತೆ ಏನ್ ಮಾತುಕತೆ ಆಡಿಲ್ಲ? ಇಲ್ಲ ಸರ್. ಅವ್ರೇನು ನಮ್ಮನ್ನ ಏನು ಮಾಹಿತಿ ಇದೆ ಇಡೀ ಊರವ್ರನ್ನೇನು ಅವರು ಮಧ್ಯ ಬರ್ತದೆಯಾ? ಏನಿಲ್ಲ ಸರ್. ಆ ತರ ಏನಿಲ್ಲ. ಎಲ್ಲ ಚೆನ್ನಾಗಿ